ಕೊರೋನಾ ಬಂದಂತ ಟೈಮ್ ವ್ಯವಸಾಯಕ್ಕೆ ಬಂದಿದ್ದೀನಿ ನಾನು. ವ್ಯವಸಾಯ ಮಾಡೋಕೆ ಏನಂದ್ರೆ ಒಬ್ರು ಮಾರ್ಗದರ್ಶಕ ಬೇಕೇ ನಮಗೆ. ಎಲ್ಲಾ ರೈತರು ಹೇಳ್ತಾರೆ ಏನಂತಾರೆ, ನಮ್ಗೆ ವ್ಯವಸಾಯದಲ್ಲಿ ತುಂಬಾ ಕಷ್ಟ, ನಂಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ನನಗೆ ವೀಕ್ಲಿ ಆದ್ರೂ ಒಂದು ಫೋನ್ ಮಾಡಿ ವಿಸಿಟ್ ಮಾಡ್ತಾರೆ ಸರ್. ನಾನು ಎಲ್ಲ 6 ವರ್ಷ 7 ವರ್ಷ 10 ವರ್ಷ ಬೇಕಂತ ಹೇಳ್ತಾರೆ. ನಾನು 4 ವರ್ಷಕ್ಕೆ ವ್ಯವಸಾಯದಲ್ಲಿ ತೃಪ್ತಿ ಪಟ್ಟಿದ್ದೀನಿ, ಯಶಸ್ವಿ ಕಂಡಿದ್ದೀನಿ ಸರ್ ನಾನು. आनंद कोटे HD कोटे टाउन है सर. श्री शक्ति बोरवेल्स ಏಜೆನ್ಸಿ ಪ್ರೊಪ್ರೈಟರ್ ನಾನು ಬಿಸ್ನೆಸ್ ಲೈನಲ್ಲಿ ಇದ್ದೀನಿ. ತುಂಬ ಬಿಸ್ನೆಸ್ ಲೈನ್ ಬಿಟ್ಟು ಕೊರೋನಾ ಬಂದಂಥ ಟೈಮ್ ವ್ಯವಸಾಯಕ್ಕೆ ಬಂದಿದ್ದೀನಿ ನಾನು. ವ್ಯವಸಾಯಕ್ಕೆ ಬಂದು ಕೃಷಿ ಬಗ್ಗೆ ಆಸಕ್ತಿ ಬಂದು ವ್ಯವಸಾಯ ಮಾಡೋಕೆ ಏನಂದ್ರೆ ಒಬ್ಬರು ಮಾರ್ಗದರ್ಶಕ ಬೇಕೇ ನಮಗೆ. ಆ ಮಾರ್ಗದರ್ಶಕರ ಮುಖಾಂತರ ನಾನು ವ್ಯವಸಾಯಕ್ಕೆ ಇಳಿದಿದ್ದೀನಿ. ನಾನು ಯಶಸ್ವಿ ಕಂಡಿದ್ದೀನಿ ಸರ್. 4 ವರ್ಷದಲ್ಲಿ ಏನಾಗಿದೆ, ನಾನು ಎಲ್ಲ 6 ವರ್ಷ 7 ವರ್ಷ 10 ವರ್ಷ ಬೇಕಂತ ಹೇಳ್ತಾರೆ. ನಾನು 4 ವರ್ಷಕ್ಕೆ ವ್ಯವಸಾಯದಲ್ಲಿ ತೃಪ್ತಿ ಪಟ್ಟಿದ್ದೀನಿ. ಒಂದು 6 ಮಂತ್ ಬಿಟ್ಟು 4 ವರ್ಷ ಕಂಟಿನ್ಯೂ ಅವ್ರ ಮಾರ್ಗದರ್ಶನದ ಪ್ರಕಾರನೇ ಬರ್ತಾ ಇದ್ದೀನಿ ಸರ್. ನಾನು ಬಂದು ಡಾಕ್ಟರ್ಸನ್ನ ಬಳಸಿ ಇವತ್ತು ನನಗೆ ರಿಸಲ್ಟ್ ಬಂದಿದೆ. ಎಲ್ಲ ರೈತರು ಹೇಳ್ತಾರೆ ಏನಂತ ಹೇಳ್ತಾರೆ, ನಂಗೆ ವ್ಯವಸಾಯದಲ್ಲಿ ತುಂಬ ಕಷ್ಟ, ನಂಗೆ ಲಾಸ್ ಆಗುತ್ತೆ ಹೇಳ್ತಾನೆ ಇದ್ದಾರೆ. ಇಂದ ಹೇಳ್ತಾ ಇದ್ದೀನಿ, ನನಗೆ ವ್ಯವಸಾಯದಲ್ಲಿ ತುಂಬ ಯಶಸ್ವಿ ಕಂಡಿದ್ದೀನಿ ಸರ್. ಡಾಕ್ಟರ್ಸಲ್ಲಿ ಸ್ಲರಿ ಕೊಟ್ಟಿದ್ದೀನಿ, ಆಮೇಲೆ ಅರೇಕಾ ಸ್ಪೆಷಲ್ ಕೊಟ್ಟಿದ್ದೀನಿ, ಮತ್ತು ಡಾಕ್ಟರ್ ಸಾಯಿಲಲ್ಲಿ ತೆಂಗಿನ ಮರಕ್ಕೆ ಕೊಟ್ಟಿದ್ದೀನಿ. ಡಾಕ್ಟರ್ ಸಾಯಿಲ್ ಅಂತ ಹೇಳಿ ಸರ್. ಡಾಕ್ಟರ್ ಸಾಯಿಲ್ ವಿತ್ ಮಾರ್ಗದರ್ಶಕರು. ಏನಪ್ಪ ಅಂದರೆ ನಾನು ಏನೇ ಮಾಡಿದ್ರು ಮಾರ್ಗದರ್ಶಕ ತೊಗೊಂಡು ನನ್ನ ತೋಟದಲ್ಲಿ ಅಥವಾ ನೀರು ಜಾಸ್ತಿ ಆಯಿತು ಅಥವಾ ಅರಳೋದ್ರೆ ಏನು ಪ್ರಾಬ್ಲಮ್ ಬಂದರೆ ಇಮಿಡಿಯೇಟ್ಲಿ ಸರ್ ವೀಕ್ ಸರ್ ಮಂತ್ಲಿ 2 ಟೈಮ್ಸ್ ಬಂದು ವಿಸಿಟ್ ಮಾಡ್ತಾರೆ ಸರ್ ತೋಟನ. ಬೇರೆಯವರೆಲ್ಲ ಪ್ರಾಡಕ್ಟ್ ಕೊಟ್ಟು ಏನು ಹೇಳೋಕ್ಕೆ ಸಲಹೆ ಕೊಡಲ್ಲ, ಅವ್ರಿಗೆ ಬಸ್ಟ್ ಬಿಸ್ನೆಸ್ ಆದರೂ ಸಾಕೊಂತ ಹೋಗ್ತಾರೆ. ಬಟ್ ಈಗ ಸರ್ ನಮ್ಗೆ ಏನು ಮಾಡ್ತಾರೆ ಅಂದರೆ, ಮಂಜುನಾಥ್ ಸರ್ ಆಗಲಿ ಡಾಕ್ಟರ್ ಸಾಯಿಲ್ ಕಂಪ್ನಿಯವ್ರು ಯಾರಾದರೂ ನನಗೆ ವೀಕ್ಲಿ ಆದರೂ ಒಂದು ಫೋನ್ ಮಾಡಿ ವಿಸಿಟ್ ಮಾಡ್ತಾರೆ ಸರ್. ತೆಂಗು ಈಗ 3 ವರ್ಷದಲ್ಲಿ ತೆಂಗು ಕೊಟ್ಟಿದ್ದೀನಿ. ವರ್ಷದಲ್ಲಿ 2 ಟೈಮ್ ಕೊಡ್ತೀನಿ ಡಾಕ್ಟರ್ ಸಾಯಿಲ್ನ. ಕೊಟ್ಟಂಥ ಟೈಮಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಬುಡದ ಸುತ್ತ ಬುಡ ಬಿಟ್ಟು ಒಂದು 2-3 ಅಡಿ ಬಿಟ್ಟು ಕೊಡಿ ಅಂತ ಹೇಳ್ತಾರೆ. ಅದೇ ಥರ ಕೊಟ್ಕೊಂಡು ಬಂದಿದ್ದೀನಿ ನೋಡಿ ಸರ್. 3 ವರ್ಷಕ್ಕೆ ನನಗೆ 4 ವರ್ಷಕ್ಕೆ ಫಲ ಯಾವ ಥರ ಇದೆ ನೋಡಿ ಸರ್. ಇದು ಬೇರೆ ರೈತರಿಗೆ ಏನು ಹೇಳ್ತಾರೆ ಅಂದರೆ, ಡಾಕ್ಟರ್ ಸಾಯಿಲ್ನ ಬಳಸಿ ಅವ್ರ ಮಾರ್ಗದರ್ಶನದ ಪ್ರಕಾರ ನೀವು ನಡ್ಕೊಂಡ್ರೆ ಖಂಡಿತ ಯಶಸ್ವಿ ಕೃಷಿಲಿ ವ್ಯವಸಾಯ ಖಂಡಿತ ಕಟ್ಟಿರ್ತಾರೆ ಸರ್. 1% ನಮ್ಮ ಶ್ರಮ ಬೇಕು, ಇನ್ನು 99% ಅವ್ರ ಶ್ರಮ ಇದೆ ಸರ್. ಖಂಡಿತ 1% ನಮ್ಮ ಶ್ರಮ ಏನಾದ್ರೆ, ಅಟ್ಲೀಸ್ಟ್ ನಾವು ನೀರನ್ನ ನೋಡ್ಕೋಬೇಕು. ಲಿಮಿಟಾಗಿ ನೀರು ಬಳಸಿದ್ರೆ, ಕೃಷಿಲಿ ನೀರು ಬಳಸಿದಾಗ 1% ಮಾತ್ರ ನೀರು ಬಳಸಿದಾಗ 99% ನಮ್ಮನ್ನ ಫಾಲೋ ಮಾಡ್ತಾರೆ ಸರ್ ಅವರು. ಓಕೆ, ಥ್ಯಾಂಕ್ ಯು ಸರ್.